ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಮ್ಮ ವಿಡಿಯೋ ಹೊಸ ಸರಣಿ ಲೆಟ್ ಮಿ ಎಕ್ಸ್ಪ್ಲೇನ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಈ ಸರಣಿಯಲ್ಲಿ ನಾವು ಆಳವಾದ ಆಧ್ಯಾತ್ಮಿಕ ಮತ್ತು ದಾರ್ಶನಿಕ ಪರಿಕಲ್ಪನೆಗಳನ್ನು ಅತ್ಯಂತ ಸುಲಭ, ಸರಳ ಮತ್ತು ಆಪ್ತವಾದ ಭಾಷೆಯಲ್ಲಿ ವಿಶ್ಲೇಷಿಸಲಿದ್ದೇವೆ. ಇದು ಈ ಸರಣಿಯ ಮೊದಲ ಸಂಚಿಕೆಯಾದ್ದರಿಂದ ನಾವು ಇಷ್ಟಲಿಂಗದ ಸ್ವರೂಪ ಮತ್ತು ಆಕಾರದ ಬಗ್ಗೆ ತಿಳಿದುಕೊಳ್ಳುವ ಮೂಲಕ ಪ್ರಾರಂಭಿಸೋಣ. ಇನ್ನೇಕೆ ತಡ, ಬನ್ನಿ ಶುರು ಮಾಡೋಣ. ನಮ್ಮ ಅಂಗೈಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಹಿಡಿದಿಟ್ಟುಕೊಳ್ಳುವುದು ಸಾಧ್ಯವೇ? ಒಮ್ಮೆ ಕಲ್ಪಿಸಿಕೊಳ್ಳಿ, ಖಂಡಿತ ಸಾಧ್ಯವಿದೆ. ಲಿಂಗವಂತರ ಕರಕಮಲದಲ್ಲಿ ಹೊಳೆಯುವ ಕಪ್ಪು ವರ್ಣದ ಇಷ್ಟಲಿಂಗ ಕೇವಲ ರಿಲಿಜಿಯಸ್ ಸಿಂಬಲ್ ಅಲ್ಲ, ಸೃಷ್ಟಿಯ ರಹಸ್ಯವನ್ನೇ ಅಡಗಿಸಿಕೊಂಡಿರುವ ಸೈಂಟಿಫಿಕ್ ಹಾಗೂ ಫಿಲಾಸಫಿಕಲ್ ಅದ್ಭುತ. ಅದು ನಿರಾಕಾರವಾದ ದಿವ್ಯ ಚೈತನ್ಯ ಸಾಕಾರಗೊಳ್ಬೇಕೆಂದ್ರೆ ಅದು ಈ ವಿಶಾಲ ಬ್ರಹ್ಮಾಂಡದ ಆಕಾರದಲ್ಲೇ ಇರಬೇಕಲ್ವಾ? ಇದನ್ನೇ ಗುರು ಬಸವಣ್ಣನವರು ಇಷ್ಟಲಿಂಗದ ಮೂಲಕ ನಮಗ ಕನೆಕ್ಟ್ ಮಾಡಿದರು. ಈ ನಮ್ಮ ದೈತ್ಯ ಬ್ರಹ್ಮಾಂಡ ಅಂಡಾಕಾರದಲ್ಲಿದೆ ಅಥವಾ ಗೋಲಾಕಾರದಲ್ಲಿದೆ ಅನ್ನೋದನ್ನ ಕೇವಲ ಪ್ರಾಚೀನ ಋಷಿಮುನಿಗಳಷ್ಟೇ ಅಲ್ಲ, ಜಗತ್ತಿನ ಎಷ್ಟೋ ವಿಖ್ಯಾತ ಚಿಂತಕರು ಹಾಗೂ ಮಾಡರ್ನ್ ಸೈಂಟಿಸ್ಟ್ಗಳು ಕೂಡ ಒಕ್ಕೊರಲಿನಿಂದ ಒಪ್ಪಿದ್ದಾರೆ. ಇತಿಹಾಸದ ಪುಟಗಳನ್ನ ಒಮ್ಮೆ ತೆಗೆದು ನೋಡಿದರೆ ಗ್ರೀಕ್ ತತ್ವಜ್ಞಾನಿ ಪ್ಲೇಟೋ ತನ್ನ ಟೀಮಿಯಸ್ ಅನ್ನೋ ಅದ್ಭುತ ಗ್ರಂಥದಲ್ಲಿ ಜಗತ್ತಿನ ಈ ಗೋಲಾಕಾರದ ಸ್ವರೂಪದ ಬಗ್ಗೆ ಬಹಳ ಹಿಂದೆಯೇ ಸ್ಪಷ್ಟವಾಗಿ ಹೇಳಿದ್ದಾನೆ. ಹಾಗೆಯೇ ಖ್ಯಾತ ಆಧ್ಯಾತ್ಮಿಕ ಚಿಂತಕಿ H.P. ಬ್ಲಾವಟ್ಸ್ಕಿ ಅವರು ಕಣ್ಣಿಗೆ ಕಾಣದ ಪುಟ್ಟ ಪರಮಾಣುವಿನಿಂದ ಹಿಡಿದು ಈ ವಿಶಾಲ ವಿಶ್ವದವರೆಗೆ ಹಾಗೂ ನಮ್ಮಂತಹ ಸಾಮಾನ್ಯ ಮನುಷ್ಯನಿಂದ ಹಿಡಿದು ಮಹಾದೇವನವರೆಗೆ ನೈಸರ್ಗಿಕ ವಸ್ತುವಿನ ಮೂಲ ರೂಪ ಗೋಲಾಕಾರವಾಗಿಯೇ ಇರುತ್ತೆ, ಇದುವೇ ಇನ್ಫಿನಿಟಿಯ ಕುರುಹು ಅಂತ ಅಚ್ಚರಿಪಡ್ತಾರೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಮಾಡರ್ನ್ ಭೌತಶಾಸ್ತ್ರದ ಪಿತಾಮಹ ಆಲ್ಬರ್ಟ್ ಐನ್ಸ್ಟೀನ್ ಅವರು ಈ ನಮ್ಮ ಇಡೀ ವಿಶ್ವ ಹೈಪರ್ಬೋಲಾ ಆಕೃತಿಯಲ್ಲಿದೆ ಅಂತ ಸಾರಿ ಹೇಳಿದ್ದಾರೆ. ಯೋಚನೆ ಮಾಡಿ, ಜಗತ್ತಿನ ಅದೆಷ್ಟೋ ಪ್ರಸಿದ್ಧ ದಾರ್ಶನಿಕರ, ಸೈಂಟಿಸ್ಟ್ಗರ ಅತ್ಯುನ್ನತ ಲೆವೆಲ್ನ ಚಿಂತನೆಗಳೆಲ್ಲವೂ ಈ ಇಷ್ಟಲಿಂಗದಲ್ಲಿ ಬಂದು ಸೇರಿದೆ. ನಿಸರ್ಗವನ್ನು ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಸರ್ಗಕ್ಕೆ ಎಲ್ಲಿಯೂ ಶಾರ್ಪ್ ಎಡ್ಜಸ್ ಅಥವಾ ಚೂಪಾದ ಅಂಚುಗಳು ಇಷ್ಟನೇ ಆಗಲ್ಲ. ಆಕಾಶದಲ್ಲಿ ಸೂರ್ಯನ ಸುತ್ತುವ ಗ್ರಹಗಳ ಪ್ಲಾನೆಟರಿ ಆರ್ಬಿಟ್ಸ್, ನೀರಿಗೆ ಕಲ್ಲೆಸೆದಾಗ ಏಳುವ ಅಲೆಗಳು, ನಾವು ಇರುವ ಅಗಾಧವಾದ ಗ್ಯಾಲಕ್ಸಿ, ಎಲ್ಲದರಲ್ಲೂ ಕರ್ವ್ಸ್ ಅಥವಾ ಗೋಲಾಕಾರದ್ದೇ ಸಾಮ್ರಾಜ್ಯ. ಬ್ರಹ್ಮಾಂಡದ ಈ ಅನಂತ ಆಕಾರದ ದ್ಯೋತಕವೇ ಭಕ್ತನ ಕೈಯಲ್ಲಿರುವ ಇಷ್ಟಲಿಂಗ. ಆದ್ರೆ ನಿಜವಾದ ರೋಮಾಂಚನ ಶುರುವಾಗೋದು ಇಷ್ಟಲಿಂಗದ ಒಳಗಿನ ವಿನ್ಯಾಸವನ್ನ ಗಮನಿಸಿದಾಗ. ನಾವು ಮೇಲ್ನೋಟಕ್ಕೆ ನೋಡುವ ಲಿಂಗದ ಹೊರ ಕವಚವನ್ನು ಕಂತೆ ಅಂತ ಕರೀತಾರೆ. ಇದು ಅನಂತವಾದ ಆ ಇಡೀ ಬ್ರಹ್ಮಾಂಡದ ಅಂದ್ರೆ ಮ್ಯಾಕ್ರೋಕಾಸಮ್ನ ಸಂಕೇತ. ಆಶ್ಚರ್ಯ ಏನಂದ್ರೆ ಈ ಕವಚದೊಳಗೆ ಅತ್ಯಂತ ಸುಂದರವಾದ ಮತ್ತೊಂದು ಪುಟ್ಟ ಲಿಂಗವನ್ನು ಭದ್ರವಾಗಿ ಹುದುಗಿಸಿರ್ತಾರೆ. ಅದರ ಹೆಸರೇ ಪಂಚಸೂತ್ರಲಿಂಗ ಅಥವಾ ಹುಟ್ಟುಲಿಂಗ. ಈ ಪುಟ್ಟ ಲಿಂಗ ನಮ್ಮ ಒಳಗಿರುವ ಅಂತರಾತ್ಮವನ್ನು ಅರ್ಥಾತ್ ಮೈಕ್ರೋಕಾಸಮ್ ಅನ್ನು ಪ್ರತಿನಿಧಿಸುತ್ತೆ. ಒಂದರ್ಥದಲ್ಲಿ ಆ ವಿಶಾಲ ಬ್ರಹ್ಮಾಂಡವೂ ನಾನೇ, ಇಲ್ಲಿರುವ ನನ್ನ ಅಂತರಾತ್ಮನೂ ನಾನೇ ಅಂತ ಅರಿತುಕೊಳ್ಳುವ ಒಂದು ವಂಡರ್ಫುಲ್ ಸ್ಪಿರಿಚುವಲ್ ಮಾರ್ಗ ಇದು. ನಮ್ಮ ಒಳಗೆ ಯಾವಾಗಲೂ ಪಾಸಿಟಿವ್ ಆಗಿ ಮಿಡಿಯುವ ಆ ಚೈತನ್ಯದ ಎನರ್ಜಿಯನ್ನ ಆಚೆ ತೆಗೆದು ಅಂಗೈಯಲ್ಲಿ ಇಟ್ಟುಕೊಂಡಾಗ ಆಗುವಂಥ ಖುಷಿಯನ್ನ ನಮ್ಮ ಗುರು ಬಸವಣ್ಣನವರು ಭಕ್ತಿಯಿಂದ, ತುಂಬಾನೇ ಕೃತಜ್ಞತೆಯಿಂದ ಹೇಳ್ತಾರೆ. ಅಂತರಂಗದೊಳಗಿರ್ದ ನಿರವಯ ಲಿಂಗವನ್ನು ಸಾಕಾರಲಿಂಗ ಮಾಡಿ ಎನ್ನ ಕರಸ್ಥಲಕ್ಕೆ ತಂದುಕೊಟ್ಟನಯ್ಯ ಶ್ರೀಗುರುವು. ಯಾವುದೇ ನಿರ್ದಿಷ್ಟ ರೂಪ ಅಥವಾ ಫಾರ್ಮ್ ಇಲ್ಲದ ಒಂದು ಪ್ಯೂರ್ ಎನರ್ಜಿಯನ್ನ ಹೀಗೆ ಕಣ್ಣಾರೆ ನೋಡಿ, ಸ್ಪರ್ಶಿಸಿ ಫೀಲ್ ಮಾಡುವ ಆ ಒಂದು ಕ್ಷಣ ನಿಜಕ್ಕೂ ಎಷ್ಟು ಮ್ಯಾಜಿಕಲ್ ಅಲ್ವಾ? ನಿಮಗೆ ಇಷ್ಟಲಿಂಗದ ಹಿಂದಿರುವ ಈ ತಾತ್ವಿಕ ಸತ್ಯ ಖಂಡಿತ ಹೊಸ ಸ್ಫೂರ್ತಿ ಕೊಟ್ಟಿದೆ ಅಂತ ನಂಬಿದ್ದೇನೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮತ್ತು ರೋಚಕವಾದ ಚಿಂತನೆಯೊಂದಿಗೆ ಮುಂದಿನ ಸಲ ಸಿಗೋಣ.